ನಮಸ್ತೆ, ಫ್ರೀಡಂ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಮಳೆಗಾಲದ ಅಧಿವೇಶನದಲ್ಲಿ ಮಖಾಡೆ ಬಿದ್ದಂತಹ ಬಿಜೆಪಿ ಸದನದಲ್ಲಿ ಒಗ್ಗಟ್ಟಿಲ್ಲದೆ ಬಿಜೆಪಿ ಲೀಡರ್ಸ್ ದಿಕ್ಕಾಪಾಲಾಗಿದ್ದಾರೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಮಳೆಗಾಲದ ಅಧಿವೇಶನದಲ್ಲಿ ಮಖಾಡೆ ಬಿದ್ದಂತಹ ಬಿಜೆಪಿ ಸದನದಲ್ಲಿ ಒಗ್ಗಟ್ಟಿಲ್ಲದೆ ಬಿಜೆಪಿ ಲೀಡರ್ಸ್ ದಿಕ್ಕಾಪಾಲ್. ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಉತ್ತರಕ್ಕೆ ವಿಜಯೇಂದ್ರ ಆದ್ರೆ ದಕ್ಷಿಣಕ್ಕೆ ಆರ್ ಅಶೋಕ್, ಪೂರ್ವಕ್ಕೆ ಅಶ್ವಥ್ ನಾರಾಯಣ ಆದ್ರೆ ಪಶ್ಚಿಮಕ್ಕೆ ಸುನೀಲ್ ಕುಮಾರ್. ನಾಯಕರ ಒಳಜಗಳದಿಂದ ಕಂಗಾಲಾಗಿರುವಂತಹ ಬಿಜೆಪಿ ಸದನದಲ್ಲಿ ಪರ್ಫಾರ್ಮ್ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಕಲೆಕ್ಟಿವ್ ಸ್ಟ್ರಾಟಜಿ ಮಾಡುವಲ್ಲಿ ಬಿಜೆಪಿ ನಾಯಕರು ವಿಫಲವಾಗ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಈಗ ವೀಕ್ ಟ್ರಂಪ್ ಅಂತ ಹೇಳಿ ಕುಖ್ಯಾತಿಯನ್ನ ಪಡೆದಿದೆ. ಫ್ರೀಡಂ ಟಿವಿಯ ಜೊತೆ ನೋವು ತೋಡಿಕೊಂಡಿರುವಂತಹ ಬಿಜೆಪಿಯ ನಿಷ್ಕರು. ಎಸ್ ವೀಕ್ಷಕರೇ, ಬಿಜೆಪಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಸರಿಯಾಗಿ ವಿರೋಧ ಪಕ್ಷದ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕೆ ಅಂತ ಕೇಳಿ. ಯಾಕೆ ಅಂತಂದ್ರೆ ಬಿಜೆಪಿಯಲ್ಲಿ ಒಳ ಜಗಳ ಶುರುವಾಗಿದೆ. ಯಾವ ವಿಚಾರಕ್ಕೆ ಒಳ ಜಗಳ? ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಳ ಜಗಳ. ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಒಂದಿಷ್ಟು ಬಣ ವಿಜಯೇಂದ್ರ ಮುಂದುವರಿಲಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಯತ್ನಾಳ್ ಅವರು ಅವಾಗವಾಗ ಬಾಂಬ್ ಹಾಕ್ತಾ ಇದ್ದಾರೆ. ಬಿಜೆಪಿಯಿಂದ ಅವರನ್ನ ಹೊರಗೆ ಅಟ್ಟಿದರೂ ಕೂಡ ಅವರು ಯತ್ನಾಳ್ ಅವರು ಹೇಳುವಂತಹ ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಫ್ರೀಡಂ ಟಿವಿಯ ಜೊತೆಗೆ ಬಿಜೆಪಿಯ ನಿಷ್ಠರು ಅಂದ್ರೆ ನಿಷ್ಠಾವಂತವಾಗಿ ಬಿಜೆಪಿಯನ್ನ ನೆಚ್ಚಿಕೊಂಡವರು ಮಾತನಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಉತ್ತರಕ್ಕೆ ವಿಜಯೇಂದ್ರ ಆದ್ರೆ ದಕ್ಷಿಣಕ್ಕೆ ಆರ್ ಅಶೋಕ್ ಅವರಿದ್ದಾರೆ. ಈಗ ಏನ್ ಮಾಡಬೇಕು? ವಿರೋಧ ಪಕ್ಷದಲ್ಲಿ ಇದ್ದವರು ಏನು ಮಾಡಬೇಕು ಅಂತಂದ್ರೆ ಆಡಳಿತ ಪಕ್ಷದಲ್ಲಿರುವಂತಹ ಒಂದಿಷ್ಟು ವಿಚಾರಗಳನ್ನ ಏನಾದ್ರೂ ತಪ್ಪಿದ್ರೆ ಆ ತಪ್ಪುಗಳನ್ನ ಎತ್ತಿ ಹೇಳುವಂತಹ ಕೆಲಸವನ್ನ, ತಿದ್ದಿಸುವಂತಹ ಕೆಲಸವನ್ನ ಬಿಜೆಪಿ ಮಾಡಬೇಕಾಗತ್ತೆ. ಅಂದ್ರೆ ವಿರೋಧ ಪಕ್ಷದವ್ರು ಮಾಡಬೇಕಾಗತ್ತೆ. ಆದ್ರೆ ವಿರೋಧ ಪಕ್ಷದಲ್ಲಿ ಈಗ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗೆ ಎನ್ನುವಂತಹ ಪ್ರಶ್ನೆ ಇದೆ. ಎಷ್ಟೋ ಸಲ ಯಡಿಯೂರಪ್ಪ ಅವರು ಈ ರಾಜ್ಯಾಧ್ಯಕ್ಷ ಸ್ಥಾನ ಏನಿದೆಯಲ್ಲ, ಆ ಒಂದು ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಮಾತನಾಡಲಿಕ್ಕೆ ಹಾಗೂ ತಮ್ಮ ಮಗನ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಲಪಡಿಸಲಿಕ್ಕೆ ಡ್ಯೂಟಿಗೆ ಹೋಗ್ತಾರಲ್ಲ, ನಾವೆಲ್ಲ ಆಫೀಸಿಗೆ ಬರ್ತೀವಲ್ಲ, ಹಂಗೆ ಬಿಜೆಪಿ ಕಚೇರಿಗೆ ಹೋಗ್ತಾ ಇದ್ರು. ಈಗ ಬಿಜೆಪಿಯಲ್ಲಿರುವಂಥದ್ದು ಏನು ಅಂತಂದ್ರೆ ಯಾರು ಆ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಹೊರತು ಇಲ್ಲಿ ಆಡಳಿತ ಪಕ್ಷದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ನಾವೇನು ಮಾತನಾಡಬೇಕು ಇಲ್ಲವೇ ಇಲ್ಲ. ಇನ್ನು ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ರಾಜ್ಯದಲ್ಲಿ ಏನೇನಾಗ್ತಾ ಇದೆ, ಜನಸಾಮಾನ್ಯರಿಗೆ ಕಷ್ಟ ಅನ್ನೋದನ್ನ ಈ ಬಿಜೆಪಿಯವರು ಕಾಂಗ್ರೆಸ್ಸಿಗೆ ಹೇಳುವಂತಹ ಪ್ಲೇಸ್ನಲ್ಲಿದ್ದಾರೆ. ಕಾಂಗ್ರೆಸ್ಗೆ ಮನದಟ್ಟು ಮಾಡುವಂತಹ ಪ್ಲೇಸ್ನಲ್ಲಿ ಬಿಜೆಪಿ ಇದ್ರೂ ಕೂಡ ಯಾರು ಏನು ಅಂತ ಇಲ್ಲ. ಇರುವ 4 ನಾಯಕರಲ್ಲಿ 3 ಬಣಗಳಾಗಿದೆ. ಒಂದು ವಿಜಯೇಂದ್ರ, ಅಶ್ವಥ್ ನಾರಾಯಣ್ ಇತ್ಯಾದಿಗಳ ಬಣ.
ಇರುವ 4 ನಾಯಕರಲ್ಲಿ 3 ಬಣ ಶುರುವಾಗಿದೆ. ಒಂದು ವಿಜಯೇಂದ್ರ, ಅಶ್ವಥ್ ನಾರಾಯಣ್ ಇತ್ಯಾದಿಗಳ ಬಣ, ಇನ್ನೊಂದು ಅಶೋಕ್ ಬಣ, ಮತ್ತೊಂದು ಸುನೀಲ್ ಕುಮಾರ್ ಅವರ ಬಣ. ಈ ಮಧ್ಯೆ ಮಹಾಮೌನದ ಮೊರೆ ಹೋಗಿರುವಂತಹ ತಟಸ್ಥ ಬಣ. ಆರ್ ಅಶೋಕ್ ಕಂಡ್ರೆ ವಿಜಯೇಂದ್ರಗೆ ಆಗಲ್ಲ, ವಿಜಯೇಂದ್ರ ಕಂಡ್ರೆ ಆರ್ ಅಶೋಕ್ ಆಗಲ್ಲ. ನಾಯಕರ ಕೆಸರರ ಚಾಟದಲ್ಲಿ ಬಿಜೆಪಿಗೆ ಭಾರಿ ಮುಖಭಂಗವಾಗ್ತಾ ಇದೆ. ಪರಸ್ಪರ ಕಾಲೆಳೆಯುವಕ್ಕೆ ಹೋಗಿ ಪಕ್ಷದ ಇಮೇಜ್ ಅನ್ನು ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಸಿದ್ದು ಟೀಕೆಗಳ ಎದುರು ಸದನದಲ್ಲಿ ಬಿಜೆಪಿಗರಿಗೆ ಮುಜುಗರ ಆಗ್ತಾ ಇದೆ. ಒಳಜುಗಳಕ್ಕೆ ಬೇಸುವಂತಹ ಬಿಜೆಪಿಯ ಕಾರ್ಯಕರ್ತರಿಂದ ಫ್ರೀಡಂ ಟಿವಿಗೆ ಮನವಿ, ನಮ್ಮ ನೋವುಗಳನ್ನ ಹೈಕಮಾಂಡ್ಗೆ ಮುಟ್ಟಿಸಿ ಅಂತ ಹೇಳಿರುವಂತಹ ಬಿಜೆಪಿಗರು. ಎಸ್ ವೀಕ್ಷಕರೇ, ಏನಾಗ್ತಾ ಇದೆ ಅಂತಂದ್ರೆ ಇರೋ 4 ಜನರಲ್ಲಿ, ಇರೋ 4 ನಾಯಕರಲ್ಲಿ ಒಬ್ಬೊಬ್ರದ್ದು ಒಂದೊಂದು ಬಣ ಆಗ್ಬಿಟ್ಟಿದೆ. ಈಗ ಪಕ್ಷಕ್ಕಾಗಿ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಯಕರ್ತರು, ಸಾಕಷ್ಟು ನಾಯಕರು ಏನ್ ಮಾಡ್ಬೇಕಾಗತ್ತೆ, ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ತಟಸ್ಥ ಬಣವನ್ನ ಹೊಂದಿರುವಂತವರು ಇವರ ಜಗಳವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಆರ್ ಅಶೋಕ್ ಅವರು ತಮ್ಮ ಸ್ಥಾನವನ್ನ ಗಟ್ಟಿ ಮಾಡಲಿಕ್ಕೆ ಅವರು ಅವಾಗ ಹೈಕಮಾಂಡ್ ಹತ್ರ ಹೋಗಿ ಬರ್ತಾರೆ. ಇನ್ನು ವಿಜಯೇಂದ್ರ ಅವರ ವಿಚಾರಕ್ಕೆ ಹೋಗೋದಾದ್ರೆ, ವಿಜಯೇಂದ್ರ ಅವರ ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಬೇಕು. ವಿಜಯೇಂದ್ರ ಆ ಒಂದು ಸ್ಥಾನ ಇದೆಯಲ್ಲ, ಆ ಒಂದು ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಬೇಕು ಅಂತಂದ್ರೆ ವಿಜಯೇಂದ್ರ ವಿರೋಧಿ ಬಣ ಏನಿದೆಯಲ್ಲ ಅದು ತಡ್ಕೊಳಕಾಯ್ತಲ್ಲ. ಅದಕ್ಕೆ ವಿಜಯೇಂದ್ರ ಅವ್ರನ್ನ ಏಳ್ಸಕ್ಕೆ ರೆಡಿ ಆಗಿದೆ. ಇದರ ಮಧ್ಯೆ ಅವರವರಲ್ಲೇ ಕಾಲೆಳ್ಕೊಳ್ಳೋದು ಬೇರೆ. ಅಂದ್ರೆ ಬಿಜೆಪಿಯಲ್ಲೇ ಕೆಸರೆರೆ ಚಾಟವನ್ನ ಮಾಡ್ತಾ ಕೂತ್ರೆ ಕಾಂಗ್ರೆಸ್ನವರು ಆಡ್ಕಣ್ಣಗಲ್ವೇ? ಇನ್ನು 2028ರಲ್ಲಿ ನಡೆಯುವಂತಹ ಚುನಾವಣೆಯ ಬಗ್ಗೆ ಸ್ವಲ್ಪ ಆದ್ರೂ ಬಿಜೆಪಿಗರು ತಲೆಯಲ್ಲಿಟ್ಕೊಳ್ಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, 2028ರ ಚುನಾವಣೆಗೆ ಬಿಜೆಪಿ ಅನ್ನ ಟಕ್ಕರ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಇನ್ನಷ್ಟು ಸೂತ್ರಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೆ. ಹಾಗೆ ಬಿಜೆಪಿಯ ಜೊತೆಗೆ ಮೈತ್ರಿಯಲ್ಲಿರುವಂತಹ ಜೆಡಿಎಸ್ ಕೂಡ ಪಕ್ಷವನ್ನ ಕಟ್ಟಲಿಕ್ಕೆ ರೆಡಿ ಆಗ್ತಾ ಇದೆ. ವಿಪಕ್ಷ ನಾಯಕ ಪಕ್ಷಾಧ್ಯಕ್ಷ ಹುದ್ದೆಗಾಗಿ ಫುಲ್ ಫೈಟ್. ವಿಪಕ್ಷ ನಾಯಕ ಸ್ಥಾನದ ಮೇಲೆ ಅಶ್ವಥ್ ನಾರಾಯಣ್ ಕಣ್ಣು, ಇತ್ತ ಸುನೀಲ್ ಕುಮಾರ್ ಲಿಂದ್ರು ಕೂಡ ಹುದ್ದೆ ಮೇಲೆ ಕಣ್ಣು. ವಿಪಕ್ಷ ನಾಯಕ ಪಕ್ಷಾಧ್ಯಕ್ಷ ಹುದ್ದೆಗಾಗಿ ಫುಲ್ ಫೈಟ್. ವಿಪಕ್ಷ ನಾಯಕನ ಹುದ್ದೆಯ ಮೇಲೆ, ಸ್ಥಾನದ ಮೇಲೆ ಅಶ್ವಥ್ ನಾರಾಯಣ್ ಕಣ್ಣು, ಇತ್ತ ಸುನೀಲ್ ಕುಮಾರ್ ಲಿಂದ್ರು ಕೂಡ ಹುದ್ದೆ ಮೇಲೆ ಕಣ್ಣು. ಹಿಂಗಾಗಿ ಸದನದಲ್ಲಿ ಅಶೋಕ್ಗೆ ಸಹಕಾರ, ಒಕ್ಕಲಿಗ ನಾಯಕರಿಗಾಗಿ ಅಶ್ವಥ್ ಬಿಂಬಿಸುವಂತಹ ಪ್ರಯತ್ನ. ಅಸೆಂಬ್ಲಿ ಫೇಲ್ಯೂರ್ಗೆ ತಟಸ್ಥ ನಾಯಕರ ಮಹಾಮೌನ. ಸುರೇಶ್ ಕುಮಾರ್, ಸಿಸಿ ಪಾಟೀಲ್, ಅಘರ ಸೇರಿ ಹಲವಾರು ಸೈಲೆಂಟ್ ಆಗಿದ್ದಾರೆ. ಟನಲ್ ರಸ್ತೆ ಹಿಡಿದುಕೊಂಡು ಸಿಟಿ ರವಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವರು ಯಾರ ಜೊತೆಗೂ ಕೂಡ ಗುರುತಿಸಿಕೊಳ್ಳಲು ಸಿಟಿ ರವಿ ಹಿಂದೇಟನ್ನು ಇಡ್ತಾ ಇದ್ದಾರೆ. ಇತ್ತ ತಾನೇ ಮೂಲೆ ಗುಂಪಾಗಿರುವಂತಹ ಚಲುವಾದಿ ನಾರಾಯಣ ಸ್ವಾಮಿ, ಯಾವ ವಿಚಾರದಲ್ಲೂ ಕೂಡ ಡೆಪ್ತ್ ಇಲ್ಲದೆ ಚಲುವಾದಿ ನಾರಾಯಣ ಸ್ವಾಮಿ ಮೂಲೆ ಗುಂಪಾಗಿದ್ದಾರೆ. ಲಾಯರ್ ಜಗದೀಶ್ ವಿರುದ್ಧ ಬೆಂಕಿ ಉಗುಳಲು ಸೀಮಿತವಾಗಿರುವಂತಹ SR ವಿಶ್ವನಾಥ್. ಎಸ್ ವೀಕ್ಷಕರೇ, ಈಗ ಹೆಂಗಾಗೋಗಿದೆ ಅಂದ್ರೆ, ವಿಪಕ್ಷ ನಾಯಕನ ಹುದ್ದೆಗಾಗಿ ಸಾಕಷ್ಟು ಜನ ಕಾದಾಟವನ್ನ ನಡೆಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಣ್ಣು ಹಾಕ್ತಾ ಇದ್ದಾರೆ. ಅಲ್ಲ, ನೀವೇ ಹಿಂಗೆ ಬಡದಾಡ್ಕಂತ ಕುಂತರೆ ಕಾಂಗ್ರೆಸ್ನಲ್ಲಿರುವಂತಹ ಮೈನಸ್ ಅನ್ನ ಹೇಳೋರು ಯಾರು? ಜನಸಾಮಾನ್ಯರು ಬಂದು ಹೇಳಬೇಕೆ? ಅಲ್ಲಿ ರಸಗೊಬ್ಬರಗಳು ಸಿಗ್ತಾ ಇಲ್ಲ, ಸರಿಯಾಗಿ ರೈತರಿಗೆ ರಸಗೊಬ್ಬರಗಳನ್ನ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ. ಧರ್ಮಸ್ಥಳ ಕೇಸ್ ಒಂದಿನ ತಗೊಂಡ್ರಿ, ಮುಂದೇನು
ಮುಂದೇನ್ ಹೇಳ್ತೀರಿ? ಸಾಕಷ್ಟು ಜನರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಪರಿಹಾರ ಇದೆ? ಮಳೆಗಾಲ ಬಂತ್ರಿ, ಮಳೆಗಾಲದಿಂದ ಬೆಂಗಳೂರು ಹೆಂಗಾಗ್ತಾ ಇದೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ. ಅದು ಬಿಟ್ಟು ನಿಮ್ಮ ಒಳ ಜಗಳವನ್ನ ಸದನದವರೆಗೆ ಕರೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡಬೇಡಿ. ಈಗ ಕಾಂಗ್ರೆಸ್ನಲ್ಲಿ ಸದನದ ಮೊದಲನೇ ದಿನ ಏನಾಯ್ತು? ರಾಜಣ್ಣ ಅವರನ್ನ ವಜಾಗೊಳಿಸಲಾಯ್ತು. ರಾಜಣ್ಣ ಅವರನ್ನ ಯಾಕೆ ವಜಾಗೊಳಿಸಲಾಯ್ತು? ಅವರು ಪಕ್ಷದ ವಿರುದ್ಧವೇ ಮಾತನಾಡಿದ್ರು ಎನ್ನುವಂತಹ ಒಳಗಡೆ ಏನೇ ಇರಲಿ ಅದು. ಈಗ ಹೊರಗಡೆಯಿಂದ ಏನ್ ಹೇಳಿದ್ದಾರೆ? ಪಕ್ಷದ ವಿರುದ್ಧವಾಗಿ ರಾಜಣ್ಣ ಅವರು ಮಾತನಾಡಿದ್ದಾರೆ, ಅದಕ್ಕೋಸ್ಕರ ಅವರನ್ನ ವಜಾಗೊಳಿಸಲಾಯ್ತು ಅಂತ ಹೇಳಿದ್ರಲ್ವಾ. ಸೊ ಈಗ ಬಿಜೆಪಿ ಕಡೆಗೆ ಬರುವುದಾದ್ರೆ ನೀವೇ ಜಗಳ ಮಾಡ್ಕೊಂಡ್ರೆ ಸದನದಲ್ಲಿ ನಿಮ್ಮ ಜಗಳವನ್ನ ನಿಲ್ಲಿಸೋ ಕೆಲಸವನ್ನ ಮಾಡ್ಕೋಬೇಕು, ನಿಮ್ಮ ಕೆಸರೆರೆ ಚಾಟವನ್ನ ನೋಡ್ಬೇಕು, ಅಥವಾ ಕಾಂಗ್ರೆಸ್ನ ಮೈನಸ್ ಬಗ್ಗೆ ಮಾತನಾಡ್ತಿರೋ, ಜನರಿಗೆ ಬೇಕಾಗಿರೋ ಪ್ಲಸ್ ಬಗ್ಗೆ ಮಾತನಾಡುವಂತಹ ಕೆಲಸವನ್ನ ಮಾಡ್ತಿರೋ. ಇನ್ನು ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗಿ ತಮ್ಮ ಕೆಲಸವನ್ನ ನಿರ್ವಹಿಸಿದ್ರೆ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಅವರದೇ ಪಕ್ಷದವರು ಶುರು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬಿಜೆಪಿ ದಿಕ್ಕಾಪಾಲಾಗಿದೆ. ಕೇಸರಿ ನಾಯಕರ ಆಂತರಿಕ ಜಗಳದಲ್ಲಿ ರಾಜ್ಯದ ಸಮಸ್ಯೆಗಳ ಮೂಲೆ ಗುಂಪು, ಮೀಸಲಾತಿ ಕಿಚ್ಚು, ನಾಗಮೋಹನ್ ದಾಸ್ ವರದಿ, ಭ್ರಷ್ಟಾಚಾರ ವಿಚಾರದ ಬಗ್ಗೆ ಚರ್ಚೆ ಇಲ್ಲ. ಧರ್ಮಸ್ಥಳ ಫೈಲ್ಸ್, ಚಿನ್ನಸ್ವಾಮಿ ಕಾಲ್ತುಳಿತ ಕೇಸ್ ಇವೆಲ್ಲವಲ್ಲಿ ಸಂಘಟಿತ ಹೋರಾಟ ಕಟ್ಟುವಲ್ಲಿ ವಿಫಲವಾಗಿದೆ. ಸಿಎಂ ಸಿದ್ದು, ಕೃಷ್ಣ ಬೈರೇಗೌಡ ಬಿಟ್ರೆ ಉಳಿದವರೆಲ್ಲ ಮಂತ್ರಿಗಳು ಸಾವಿರ ತೋತಿದೆ. ಆದರೆ ಯಾರನ್ನೂ ಕೂಡ ಪ್ರಶ್ನೆ ಮಾಡುವ, ಖಂಡಿಸುವ ಸ್ಥಿತಿಯಲ್ಲಿ ಬಿಜೆಪಿ ನಾಯಕರಿಲ್ಲ. ಬಿಬಿಎಂಪಿ ಕಸದ ಸಮಸ್ಯೆ, ರೈತರ ಸಮಸ್ಯೆ, ಗ್ಯಾರಂಟಿ ಯೋಜನೆ, ಯಾವ ಸಮಸ್ಯೆ ಬಗ್ಗೆನೂ ಕೇಳ್ತಾ ಇಲ್ಲ. ಎಸ್ ವೀಕ್ಷಕರೇ, ಎಷ್ಟು ಚರ್ಚೆಗಳನ್ನ ಮಾಡಬಹುದು ಸದನದಲ್ಲಿ? ಸದನವನ್ನ ಯಾಕೆ ಮಾಡ್ತಾರೆ? ಸುಮ್ಮನೆ ದುಡ್ಡು ವೇಸ್ಟ್ ಆಗಿದೆ ಅಂತ ಹೇಳಿ ಮಾಡ್ತಾರ, ಅಥವಾ ಹಾಯಾಗಿ ಒಂದ್ಸಲ ಮಾತಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮಾಡ್ತಾರ? ಸದನದ ಉದ್ದೇಶ ಏನು ಅಂತಂದ್ರೆ ಜನಸಾಮಾನ್ಯರಿಗೆ ಏನು ಕಷ್ಟ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರ, ಅದು ವಿರೋಧ ಪಕ್ಷದವ್ರು ಮಾತನಾಡಬೇಕು ಅಂತ ಹೇಳಿ ಸದನ ಮಾಡೋದು. ಸದನದಲ್ಲಿ ಒಂದೊಂದು ಟಾಪಿಕ್ ನ ಕ್ಲಾರಿಟಿ ಅಂತ ಹೇಳಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಹೇಳಿದ್ರೆ ಮುಂದಿನ ಟಾಪಿಕ್ ಬಗ್ಗೆ ಏನ್ ಮಾಡ್ತೀರಾ? ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿ. ಬಿಜೆಪಿ ಅವರೇ, ನೀವು ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ಆಡಳಿತ ಪಕ್ಷಕ್ಕೆ. ಗ್ಯಾರಂಟಿ ಯೋಜನೆಯ ಹಣ ಎಲ್ಲಿಂದ ಹೊಂದಿಸ್ತಾ ಇದ್ದೀರಾ? ಗ್ಯಾರಂಟಿ ಯೋಜನೆಗೆ ಹಣವನ್ನ ಕೊಟ್ರೆ ಕ್ಷೇತ್ರದ ಅಭಿವೃದ್ಧಿಗೆ ಏನ್ ಕೊಡ್ತೀರಾ? ಗ್ಯಾರಂಟಿ ಯೋಜನೆಯಿಂದ ಎಷ್ಟು ಜನ ಸುಖದಿಂದಿದ್ದಾರೆ, ಎಷ್ಟು ಜನ ಕಷ್ಟದಿಂದಿದ್ದಾರೆ ಅನ್ನೋದೆಲ್ಲ ಪ್ರಶ್ನೆಯನ್ನ ಕೇಳಬೇಕು. ನಿಮ್ಮಲ್ಲೇ ಹುಡುಕಿಟ್ಕೊಂಡು, ನಿಮ್ಮಲ್ಲೇ ಒಳ ಜಗಳ ಇಟ್ಕೊಂಡು ಏನು ಕೇಳದೆ ಇದ್ದು ಬಿಟ್ರೆ ಆಡಳಿತ ಪಕ್ಷಕ್ಕಿಂತ ವಿರೋಧ ಪಕ್ಷದವರು ಗಟ್ಟಿಯಾಗಿರಬೇಕು. ಆಡಳಿತ ಪಕ್ಷದಕ್ಕಿಂತ ವಿರೋಧ ಪಕ್ಷದವರ ಜೊತೆಗೆ ಅವರ ಒಳಗೆ ಒಗ್ಗಟ್ಟು ಜಾಸ್ತಿ ಇರಬೇಕು. ಇಲ್ಲೇನಾಗ್ತಾ ಇದೆ? ಇಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಅವರವರೇ ಕೆಸರೆರ ಚಾಟವನ್ನ ಮಾಡ್ಕೊಳ್ತಾ ಇದ್ದೀರಾ. ಇನ್ನು ಗ್ಯಾರಂಟಿ ಯೋಜನೆ ಕಡೆಗಾಯ್ತು. ರೈತರಿಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಮಸ್ಯೆ ಆಗ್ತಾ ಇದೆ. ರೈತರಿಗೆ ಸರಿಯಾಗಿ ಗೊಬ್ಬರ ವಿತರಣೆ ಆಗ್ತಾ ಇಲ್ಲ. ಸಾಕಷ್ಟು ಜನ ಅಲ್ಲೇ ನಿಂತ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಕ್ವಶನ್ಗಳು ರೈಸ್ ಆಯ್ತಾ? ಇಲ್ಲ. ಇನ್ನು ಬಿಬಿಎಂಪಿ ಕಸದ ಸಮಸ್ಯೆಯನ್ನ ನೋಡೋದಾದ್ರೆ ಅದಕ್ಕೂ ಕೂಡ ಯಾರು ಕೂಡ ತಲೆ ಹಾಕ್ತಾ ಇಲ್ಲ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಫಾಲ್ತೂಸ್ ಮಾತುಗಳ ಬಗ್ಗೆ ಸದನದಲ್ಲಿ ಚರ್ಚೆಯ ಅವಶ್ಯಕತೆ ಇದೆಯಾ? ಇದು ನನ್ನ ಪ್ರಶ್ನೆ. ಲಾಯರ್ ಯಾರೇ ಆಗಿರ್ಲಿರಿ, ಲಾಯರ್ ಯಾವುದೋ ಫೇಕ್ ಮತ್ತು ಇದರಿಂದ ಏನಾಗೋದಿದೆ? ಆ ಲಾಯರ್ ಕಟ್ಕೊಂಡು ಸದನದಲ್ಲಿ ಏನಾಗೋದಿದೆ? ಅವರ ಬಗ್ಗೆ ಮಾತನಾಡೋ ಬದಲು ಆಗಬೇಕಿದ್ದಂತಹ ಕೆಲಸ, ಜನರಿಗೆ ಉಪಯೋಗ ಆಗಬೇಕಿರುವಂತಹ ಕೆಲಸವನ್ನ ಮಾತನಾಡೋಕ್ಕಾಗೋದಿಲ್ವೇ? ಅದರ ಮಾತನಾಡುವ ಬದಲು ಜನರಿಗೆ ಬೇಕಾಗುವಂತಹ ರಸಗೊಬ್ಬರಗಳ ಬಗ್ಗೆ ಮಾತನಾಡೋದಲ್ವೇ? ಅದನ್ನ ಮಾಡ್ತಾ ಇಲ್ಲ ಬಿಜೆಪಿ. 2028ರ ಕನಸಿಗೆ ಕಲ್ಲು ಹಾಕ್ತಿರುವಂತಹ ಬಿಜೆಪಿ ಒಳ ಜಗಳ ಈಗಾಗಲೇ ಲಿಂಗಾಯತರು ಪಕ್ಷದಿಂದ ದೂರ.
2028ರ ಕನಸಿಗೆ ಕಲ್ಲು ಹಾಕ್ತಿರುವಂತಹ ಬಿಜೆಪಿಯ ಜಗಳ ಈಗಾಗಲೇ ಲಿಂಗಾಯತರು ಪಕ್ಷದಿಂದ ದೂರ ಲಿಂಗಾಯತರ ಮೇಲೆ ಯಡಿಯೂರಪ್ಪ ಹಿಡಿತ ಸಡಿಲಾಯಿತ ಯತ್ನಾಳ್ ಈಶ್ವರಪ್ಪರಿಂದಲೂ ಕೂಡ ಪಕ್ಷದಿಂದ ಡ್ಯಾಮೇಜ್ ಕೈಪಾಳ್ಯದಲ್ಲಿ ಎಂಬಿ ಪಾಟೀಲ್ ಎಚ್ಕೆ ಪಾಟೀಲ್ ಶಾಮನೂರು ಶಿವಶಂಕರಪ್ಪ ಈಶ್ವರ್ ಖಂಡ್ರೆ ಲಿಂಗಾಯತರು ಸುಪ್ರೀಂ ಆಗಲು ಹಾತೊರಿತಾ ಇದ್ದಾರೆ. ಇಂತಹ ಹೊತ್ತಿನಲ್ಲಿ ಬಿಜೆಪಿಯಲ್ಲಿ ಆಂತರಿಕ ಕೋಲಾಹಲ ಎದ್ದಿದೆ. ಬಿಜೆಪಿ ಮೀಡಿಯಾ ಸೇಲ್ ಬಹುತೇಕ ಕೆಲಸವನ್ನ ನಿಲ್ಲಿಸಿದೆ. ಹೈಕಮಾಂಡ್ ಅಲರ್ಟ್ ಆಗಿಲ್ಲ ಅಂತಂದ್ರೆ ಕಷ್ಟ ಈಗಲೇ ಸರಿ ಮಾಡಲಿಲ್ಲ ಅಂತಂದ್ರೆ ದಕ್ಷಿಣ ಹೆಬ್ಬಾಗ್ಲು ಬಂದಾಗುತ್ತೆ. ಇದು ಅಧಿಕಾರಕ್ಕೆ ಅಂಟದ ಪಕ್ಷನಿಷ್ಠ ಬಿಜೆಪಿಗರ ಕೂಗಾಗಿದೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಎಸ್ ವೀಕ್ಷಕರೇ, ಎಸ್ ಈಗ ಹೈಕಮಾಂಡ್ ಯೋಚನೆ ಮಾಡಬೇಕು, ನಾನು ಎಂಥವ್ರನ್ನ ಆಟಕ್ಕೆ ಬಿಟ್ಟಿದ್ದೀನಿ ಅಥವಾ ನಾವು ಎಂಥವ್ರನ್ನ ಕರ್ನಾಟಕದಲ್ಲಿ ಇಟ್ಟಿದ್ದೀವಿ, ನಾವು ಎಂಥವರಿಗೆ ಈ ಒಂದು ಅಧಿಕಾರದ ಚುಕ್ಕಾಣಿಯನ್ನು ಕೊಡಲಿಕ್ಕೆ ಹೊರಟಿದ್ದೀವಿ ಅಂತ ಬಿಜೆಪಿ ಹೈಕಮಾಂಡ್ ಒಮ್ಮೆ ಯೋಚನೆ ಮಾಡಿ ನೋಡಬೇಕು. 2028ರ ಚುನಾವಣೆ ಇದೆಯಲ್ಲ, 2028ರ ಚುನಾವಣೆ ಸುಮ್ಮನೆ ಹಿಂಗೆ ದಾಳ ಉರುಳಿಸಿದಾಗ ಅಲ್ಲವೇ ಅಲ್ಲ. 2028ರ ಚುನಾವಣೆಗೆ ಈಗಾಗಲೇ JDS ಪಕ್ಷವನ್ನ ಕಟ್ಟುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ತನ್ನ ಗ್ಯಾರಂಟಿಯಿಂದ ಮನಸ್ಸನ್ನ ಸೆಳೆದಿದೆ, ಜನರ ಮನಸ್ಸನ್ನ. ಬಿಜೆಪಿಯ ಕತೆ ಏನು? ಬಿಜೆಪಿಯ ಹೈಕಮಾಂಡ್ ಈಗಲಾದ್ರೂ ಒಮ್ಮೆ ಕರ್ನಾಟಕದ ಕಡೆ ಗಮನ ಕೊಟ್ಟಿಲ್ಲ ಅಂತಂದ್ರೆ 2028ರ ಚುನಾವಣೆ ಏನಿದೆಯಲ್ಲ ವೀಕ್ಷಕರೇ, ಅದಕ್ಕೆ ಎಳ್ಳು ನೀರು ಬಿಡೋಕ್ಕಾಗುತ್ತೆ. ಅದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕೀಗ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಡಳಿತ ಪಕ್ಷದಕ್ಕಿಂತ ವಿರೋಧ ಪಕ್ಷದವರು ಗಟ್ಟಿಯಾಗಿರ್ಬೇಕು, ಒಗ್ಗಟ್ಟಿನಿಂದ ಇರಬೇಕು, ಆಡಳಿತ ಪಕ್ಷದ ಆಗು ಹೋಗುಗಳನ್ನ ನೋಡ್ತಾ ಇರಬೇಕು. ಈಗ ಏನಾಗ್ತಾ ಇದೆ ಅಂದ್ರೆ, ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ, ಅವ್ರು ಹೊರಗಡೆ ಹೋಗಿ ಸುಮ್ಮನಿದ್ದಾರೆ, ಆ ಪಕ್ಷದ ಹುಳುಕನ್ನ ಎತ್ತಿ ಹೇಳ್ತಾ ಇದ್ದಾರೆ. ಇನ್ನು ಲಿಂಗಾಯತ ಪಕ್ಷ ಅಂತ ಕೂಡ ಹೇಳ್ತಾ ಇದ್ರು, ಬಿಜೆಪಿ ಪಕ್ಷವನ್ನ ಲಿಂಗಾಯತ ಜಾಸ್ತಿ ಇದ್ದಾರೆ ಅಂತ ಹೇಳಿ. ಯಡಿಯೂರಪ್ಪ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಬಿಜೆಪಿಯನ್ನ ಕಟ್ಟುವಂತ ಕೆಲಸವನ್ನ ಯಡಿಯೂರಪ್ಪ ಅವರು ಮಾಡಿರೋದ್ರಿಂದ ಈಗ ಲಿಂಗಾಯತ ನಾಯಕರು ಕೂಡ ಸೈಡ್ಗೆ ಹೋಗ್ತಾ ಇದ್ದಾರೆ. ಅವರ ಓಟು ಕೂಡ ಸಡಿಲವಾಗ್ತಾ ಇದೆ. ಎಷ್ಟೆಲ್ಲಾ ವಿಚಾರಗಳಿದೆ, ಅದರ ಬಗ್ಗೆ ಯೋಚನೆ ಮಾಡಬೇಕು ಬಿಜೆಪಿಗರು. ಅದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ತಲೆ ಹರಟೆ ಮಾತನಾಡಿರೋ ಮಾತನ್ನ ಸದನದಲ್ಲಿ ಹೋಗಿ ಚರ್ಚೆ ಮಾಡ್ತೀರಾ ಅಂತಂದ್ರೆ ಇದಕ್ಕೆ ಹೇಳೋಣ. ಇನ್ನು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಪ್ರಶ್ನೆಯನ್ನ ಮಾಡಬೇಕಾಗಿದ್ದಂತಹ ಬಿಜೆಪಿ ಸೈಲೆಂಟ್ ಆಗಿ ಕೂತ್ಕೊಂಡಿದೆ. ಅಗತ್ಯವೇ ಇಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಒಳಜಗಳವನ್ನು ನಾವು ಕೇಳೋದಿಲ್ಲ ಅಂತ ಹೇಳ್ತಾ ಇದೆ. ಜನರಿಗೆ ಉಪಯೋಗ ಆಗುವಂತಹ 4-5 ಕ್ವಶನ್ಗಳನ್ನ ಕೇಳ್ತಾ ಇದೆಯಾ? ಅದು ಕೂಡ ಇಲ್ಲ. 4-5 ಕ್ವಶನ್ಗಳನ್ನು ಕೂಡ ಜನರಿಗೆ ಉಪಯೋಗ ಆಗುವಂಥದ್ದು ಕೇಳ್ತಾ ಇಲ್ಲ. ಇನ್ನು ಬಿಜೆಪಿಯ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ವೀಕ್ಷಕರ, 2028ರಲ್ಲಿ ನಿಜಕ್ಕೂ ಕೂಡ ಇದೇ ರೀತಿ ಮುಂದುವರಿತು ಅಂತಂದ್ರೆ ಬಿಜೆಪಿ ಮಕಾಡೆ ಬೀಳುತ್ತೆ. ಕರ್ನಾಟಕದಲ್ಲಿ ಬಿಜೆಪಿ ಏಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೈಕಮಾಂಡ್ ಇದರ ಬಗ್ಗೆ ಯೋಚನೆ ಮಾಡಬೇಕು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.